ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಮನೇಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಎಲ್ಲರೂ ಸಾಟರ್ಡೆ ಎಲ್ಲ ಟೆಂಪಲ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಮತ್ತು ನಮ್ಮ ಸ್ಕೂಬಿ ಅಷ್ಟೇ ಇರೋದು. ಸೊ ಫಸ್ಟ್ ವ್ಲಾಗಲ್ಲಿ ಹೇಳಿದೆ ನಮ್ಮ ಟೆಂಪಲ್ ಬಗ್ಗೆ ತುಂಬ ಹೇಳೋದಿದೆ, ತಿಳ್ಕೊಳ್ಳೋದಿದೆ ಅಂತ. ಸೊ ಬನ್ನಿ, ಇವತ್ತು ನಮ್ಮ ಮನೆ ಹತ್ರ ಇರೋ ಗಣೇಶನ ದೇವಸ್ಥಾನನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ನಮ್ಮ ಅಜ್ಜಿ ಆಗಲೇ ಬೆಳಿಗ್ಗೆನೇ ಇದ್ದು ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ಹೋಗ್ಬಿಟ್ಟಾರೆ. ನನ್ನನ್ನು ಲೇಟಾಗಿ ಎಬ್ಬಿಸಿದ್ರು. ಇವಾಗ ಹೋಗ್ಬೇಕು ನಾನು. ಬನ್ನಿ. ಸೊ ಗೈಸ್, ನಾನು ಹೇಳ್ತಾ ಇದ್ದೆ ದೇವಸ್ಥಾನ ಇದ್ದೇನೆ. ನಮ್ಮ ಮನೆಯಿಂದ ಒಂದು 150 ಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸೊ ಹಿಂಗೆ ಬ್ಯಾಕ್ ಸೈಡಲ್ಲಿ ಬಂದರೆ ಕಾಲು ತೊಳ್ಕೊಳ್ಳೋಕ್ಕೂ ಜಾಗ ಇದೆ. ಸೊ ಕಾಲು ತೊಳ್ಕೊಂಡು ಹೆಂಗೆ ಪೂಜೆ ಮಾಡಿಸ್ತಾರೋ ಅಲ್ಲಿಗೆ ಹೋಗ್ಬಿಡೋಣ ಫಸ್ಟು. ನಮ್ಮ ಅಜ್ಜಿ ಕೂತವ್ರೆ. ಸೊ ಗೈಸ್, ಪೂಜೆ ಎಲ್ಲ ನೋಡೋದಕ್ಕಿಂತ ಮುಂಚೆ ಫಸ್ಟು ದೇವಸ್ಥಾನ ನೋಡ್ಕೊಂಬಂದ್ಬಿಡೋಣ. ಸೊ ಗೈಸ್, ಎಂಟ್ರೆನ್ಸಲ್ಲಿ ಬರೋದೇ ದಿ ಮೇನ್ ದೇವರು, ವಿಚ್ ಇಸ್ ಬಲ್ಮುರಿ ಗಣೇಶ. ಸೊ ಗೈಸ್, ಇಲ್ಲಿ ದೇವಸ್ಥಾನ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ಟ್ಯಾಚು ಇದೆ. ಸೊ ಬನ್ನಿ. ಸೊ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ನೋಡ್ತೀವಿ. ಸೊ ನೆಕ್ಸ್ಟು ಬಂದು ಇಲ್ಲಿ ಪಾರ್ವತಿ ದೇವಿ. ಸೊ ಈ ಕಡೆ ಬಂದರೆ ಇಲ್ಲಿ ಶಿವ ಇದ್ದಾನೆ. ಸೊ ಶಿವ ಮುಂದೆ ನಂದಿ ಯಾವಾಗಲೂ ಇರುತ್ತೆ. ಸೊ ಈ ದೇವಸ್ಥಾನ ಸ್ಥಾಪನೆ ಆಗಿ ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ ನಮ್ಮ ತಾತ ಇದ್ದಾಗ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಎಲ್ಲರೂ. ನಮ್ಮ ತಾತನೇ ಸ್ಥಾಪನೆ ಮಾಡಿದ್ದು ಅಂತ. ಸೊ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದೊಂದೇ ದೇವ್ರನ್ನ ಲೈಕ್ ಸ್ಥಾಪನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಗೈಸ್, ಇನ್ನೊಂದು ಫ್ಯಾಕ್ಟ್. ಸೊ ಇಲ್ಲಿ ಏನಂತ ಅದಕ್ಕೆ ಅಭಿಷೇಕ ಮಾಡಿರೋ ಜಾಗ ಇದೆ. ಸೊ ಶಿವನ ಯಾವತ್ತು ಚಂದ್ರನ ಆಕಾರದಲ್ಲಿ ನಾವು ಸುತ್ತಬೇಕು. ಎಷ್ಟೊಂದು ಜನ ಫುಲ್ ರೌಂಡ್ ಸುತ್ತುತ್ತಾರೆ ಶಿವನ ಸುತ್ತಲೂ. ಸೊ ಆ ಥರ ಸುತ್ತಬಾರ್ದು. ಯಾವತ್ತೇ ಆಗಲಿ ನಾವು ಚಂದ್ರನ ಆಕಾರದಲ್ಲಿ ಶಿವಂದು ಏನು ದೇವರಿದೆಯೋ ಹಂಗೆ ಸುತ್ತಬೇಕು. ಯಾಕಂದರೆ ಎಲ್ಲಿ ಅಭಿಷೇಕ ಮಾಡಿರ್ತಾರಲ್ಲ ಆ ದಾರಿನ ನಾವು ದಾಟಬಾರ್ದು ಅಂತ ಹೇಳ್ತಾರೆ. ಬನ್ನಿ. ಸೊ ಇದು ರಾಮ ಮಂದಿರ. ಸೊ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ. ಇದು ಅಷ್ಟಲಕ್ಷ್ಮಿ. 4 ಲಕ್ಷ್ಮಿ ಈ ಕಡೆ, 4 ಲಕ್ಷ್ಮಿ ಈ ಕಡೆ ನೋಡ್ತಾ ಇರೋದು. ಈಶ್ವರ ಸ್ವಾಮಿ. ಸೊ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇವಾಗ ಬಾಕ್ಲು ಹಾಕ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಅಯ್ಯಪ್ಪ ಸ್ವಾಮಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ದೇವ್ರುಗಳು ನಮ್ಮ ಮನೆ ಹತ್ರ ಇರೋ ಟೆಂಪಲಲ್ಲೇ ಸಿಕ್ಬಿಡುತ್ತೆ ನಿಮಗೆ. ನೀವೆಲ್ಲೂ ಹೋಗ್ಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಗೈಸ್, ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಶನಿ ಮಹಾತ್ಮಗೆ ಏನಕ್ಕೆ ಎಳ್ಳೆಣ್ಣೆ ಹಚ್ತಾರೆ ಅಂತ. ಏನಕ್ಕಂದರೆ ಶನಿ ಮಹಾತ್ಮಂಗೆ ತನ್ನ ಶಕ್ತಿಗಳ ಮೇಲೆ ತುಂಬ ಅಂದರೆ ತುಂಬಾ ಅಹಂಕಾರ ಇರುತ್ತೆ.
ಒಂದು ದಿವಸ ಶ್ರೀ ಆಂಜನೇಯ ರಾಮನ ತಪಸ್ಸಲ್ಲಿ ಕೂತಿದ್ದಾಗ ಶನಿ ಮಹಾತ್ಮ ತಪಸ್ಸನ್ನ ಭಂಗ ಮಾಡಿ ಯಾರು ಎಷ್ಟು ಬಲಶಾಲಿ ಇದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ಯುದ್ಧ ಮಾಡೋಕ್ಕೆ ಪ್ರವೋಕ್ ಮಾಡ್ತಾನೆ. ಆ ಯುದ್ಧದಲ್ಲಿ ಸೋತಿ ಬಾಡಿ ಎಲ್ಲ ಇಂಜುರಿ ಆಗಿದ್ದಾಗ ಶ್ರೀ ಆಂಜನೇಯ ಶನಿ ಮಹಾತ್ಮಂಗೆ ಎಳ್ಳೆಣ್ಣೆ ಅಪ್ಲೈ ಮಾಡ್ತಾರೆ, ಇಂಜುರಿ ಎಲ್ಲ ಹೀಲ್ ಆಗಲಿ ಅಂತ. ಸೊ ಶನಿ ಮಹಾತ್ಮ ಹೇಳ್ತಾರೆ ದಟ್ ನಿನ್ನ ಭಕ್ತರು ಮನಸ್ಸಿಂದ ನನಗೆ ಯಾರೇ ಎಳ್ಳೆಣ್ಣೆ ಹಚ್ಚಿದ್ರು ಅವ್ರ ಕಷ್ಟನೆಲ್ಲ ದೂರ ಮಾಡಿ ಅವ್ರ ಲೈಫಲ್ಲಿ ಹ್ಯಾಪಿಯಾಗಿ ಇರ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿರ್ತಾರೆ ಅಷ್ಟೇ. ಸೊ ಗೈಸ್, ನಾವು ಇವಾಗ ನೋಡಿದ್ದು ಶನಿ ಮಹಾತ್ಮನ. ಸೊ ಏನೇ ಒಂದು ಕೆಲಸ ಸ್ಟಾರ್ಟ್ ಆಗಬೇಕಾದ್ರೂ, ಏನೇ ಒಂದು ಕೆಲಸ ಮುಂದೆ ಬರೀಬೇಕಾದ್ರೂ ಅವನ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ ಶನಿ ಮಹಾತ್ಮ ನೊಂದ್ಕೊತಾರಲ್ಲ ಅವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಕಾದಿದೆ ಅಂತ ಅರ್ಥ. ಸೊ ಆ್ಯಂಡ್ ಇನ್ನೊಂದು ಫ್ಯಾಕ್ಟ್ ಏನಂದರೆ ಯಾವತ್ತೂ ನಮ್ಮ ಶನಿ ಮಹಾತ್ಮಗೆ ನಮ್ಮ ಹಿಂದೆ ಭಾಗ ಅಂದರೆ ನಮ್ಮ ಬೆನ್ನನ್ನು ತೋರಿಸ್ಬಾರ್ದು. ಯಾಕಂದರೆ ವಕ್ರ ದೃಷ್ಟಿ ಬೀಳುತ್ತೆ ಅಂತ ಏನೋ ಹೇಳ್ತಾರೆ. ಸೊ ಬನ್ನಿ. ಸೊ ಗೈಸ್, ಇದು ಗುರು ರಾಘವೇಂದ್ರ ಸ್ವಾಮಿ ನೋಡ್ತಾ ಇರ್ಬೋದು. ಸೊ ಇದು ರೀಸೆಂಟಾಗಿ ಹಚ್ಚಿರೋದು. ಇದು ಕೃಷ್ಣ ಆಗಿರ್ಬೋದು, ಸಖತ್ತಾಗಿ ಹಚ್ಚಿದ್ದಾರೆ. ಇದು ಕೃಷ್ಣ ಸಾಯಿಬಾಬಾ. ಇದು ಮೇನ್, ಇದು ಅಷ್ಟೇ ತುಂಬ ರೀಸೆಂಟಾಗಿ ಕಟ್ಸಿರೋದು. ಒನ್ ಆಫ್ ಮೈ ಫೇವ್ರೆಟ್ ದೇವರು ತಾಯಿ ಚೌಡೇಶ್ವರಿ ಮಾತೆ. ಏನೋ ಗೊತ್ತಿಲ್ಲ ಗೈಸ್, ಈ ದೇವ್ರನ್ನ ನೋಡಿದಾಗ ಯಾವಾಗಲೇ ಆಗಲಿ ಯಾವತ್ತೇ ಆಗಲಿ ನೋಡಿದ ತಕ್ಷಣ ಒಂದು ಸೆಕೆಂಡ್ ಗೂಸ್ ಬಂಪ್ಸ್ ಬರುತ್ತೆ ಬಾಡಿ ಫುಲ್ಲು. ಗೈಸ್, ನವಗ್ರಹಗಳು ಅದರದ್ದು ನನ್ನ ಫೇವ್ರೇಟೇ, ತುಂಬ ಅಂದರೆ ತುಂಬಾ ಫೇವ್ರೇಟ್ ಶ್ರೀ ಆಂಜನೇಯ ಸ್ವಾಮಿ. ಸೊ ಹಾಗೆ ಕೈ ಮುಕ್ಕೊಬಿಡಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವೀಳ್ಯದೆಲೆ ಮತ್ತು ತುಳಸಿ ಹಾರನ ಧರಿಸಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಗೈಸ್, ಇಲ್ಲಿಗೆ ಕಂಪ್ಲೀಟ್ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಫಸ್ಟ್ ಎಲ್ಲಿ ರಿವೈಂಡ್ ಆಗಿತ್ತೋ ಅಲ್ಲಿಂದ ಫಾರ್ವರ್ಡ್ ಹೋಗೋಣ ಬನ್ನಿ. ಮಹಾಲಕ್ಷ್ಮೀ ದೇವತಾಭ್ಯೋ ನನ್ನ ತಂಗಿ ಅಮ್ಮ ಅಪ್ಪ ಪೂಜೆ ಮಾಡಿಸ್ತಾರೆ. ಓಂ ಹರಿ ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣಾಯ. ಶ್ರೀಮನ್ನಾರಾಯಣಾಯ ಚರಣಂ ಚರಣಂ ಪ್ರಪದ್ಯೆ ಶಕರಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಪ್ರವಕ್ಷಿಣ್ಯೆ ಹಸ್ತೇನಾಯ ನಮಃ ನಮೋಸ್ತೆ ಫಲದೋದಕಂ ಸಮರ್ಪಯಾಮಿ. ನಾಯ ನಮಃ ಫಲದೋದಕಂ ಸಮರ್ಪಯಾಮಿ. ಓಂ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ನಾರಾಯಣಾಯ ಶ್ರೀಮನ್ನಾರಾಯಣಾಯ ಚರಣಂ ಚರಣಂ ಪ್ರಪದ್ಯೆ ಪ್ರವಕ್ಷಿಣ್ಯ ಈಶ್ವರಿಂಗಂ ಗಂಧಂ ಸಮರ್ಪಯಾಮಿ. ಗಂಧದ್ವಾರಂ ದದಾದುಷ್ಟಾನಿತ್ಯ ಪ್ರಭನಮಃ. ಓಂ ಹರಿ ಓಂ ಸರ್ವಮಂಗಳಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಓಂ ಬ್ರಹ್ಮರೇಯೋದ್ವಾಯ ನಮಸ್ತಭ್ಯೋ ನಮಃ. ಶತಮಾನಂ ಭವತೆ ಶತಾಯ ಪುರುಷೇಂದ್ರಿಯಂ ಪ್ರತಿಷ್ಠಿತಂ ಆಯುಷ್ಯೇಂದ್ರಿಯ. ಓಂ ಹರಿ ಓಂ ಶ್ರೀ ಮಹಾಲಕ್ಷ್ಮೀ ದೇವತಾ ಕೃಪಾ ಕಟಾಕ್ಷ ಸಿದ್ಧಿರಸ್ ಇಷ್ಟಾರ್ಥಂ ಸಿದ್ಧಿರಸ್ತೋ. ಸೊ ಗೈಸ್, ಈ ವ್ಲಾಗ್ನ ನೀಟಾಗಿ ಎಂಡ್ ಮಾಡೋಕ್ಕಾಗಿಲ್ಲ.
ಸೊ ಹೇಳಿ ಆಯಿತಾ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಈ ವ್ಲಾಗ್ ಅಂತ. ನಗ್ತಾರಿ, ನಗಿಸ್ತಾರಿ, ನಗುನ ಹಂಚ್ತಾರಿ. ಮತ್ತೆ ಸಿಗೋಣ ಜೊತೆಯಲ್ಲಿ. ಟೇಕ್ ಕೇರ್. ಭೂಮ್.